ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲೇ ಫಸ್ಟ್ ಕಮೆಂಟ್ ವಿನ್ನರ್ ಬಂದು ಶಾರದಾ VS ಕನ್ನಡ ಲಾಗ್ಸ್ ನೋಡಿ. ಅವ್ರ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ. ಎಲ್ಲರ ಸಪೋರ್ಟು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಣ್ಣ ಸಣ್ಣ ಯೂಟ್ಯೂಬ್ದವ್ರು ಸಪೋರ್ಟ್ ಮಾಡಿ ಬೆಳೀಲಿ, ನಾವು ಬೆಳಿಬೇಕು, ನಮ್ಮ ಸುತ್ತಮುತ್ತ ಎಲ್ಲರೂ ಬೆಳಿಬೇಕು ಅನ್ನೋ ಒಂದೇ ಆಸೆ. ಅದಕ್ಕೋಸ್ಕರ ಇದನ್ನು ಮಾಡಿದ್ದು. ಮತ್ತೇನೋ ತಪ್ಪು ತಿಳ್ಕೊಬೇಡಿ. ಮತ್ತು ಇನ್ನೊಂದು ಸ್ನೇಹಿತರೆ, ಅಕ್ಕ ನಮ್ಮದು ಫಸ್ಟ್ ಕಮೆಂಟ್ ಅಂತ ಒಬ್ರು ಕಮೆಂಟ್ ಹಾಕಿರಿ. ಅದಕ್ಕಿಂತ ಮತ್ತು ಶಾರದಾ ಸಿಸ್ಟರ್ ಕಮೆಂಟ್ ಬರುತ್ತೆ. ಅದನ್ನು ಈಚೆ ಕಡೆ ನಾನು ಡಿಸ್ಕ್ರಿಪ್ಷನ್ ಅಂತ ಹೇಳಿ ಈಚೆ ಕಡೆ ವಿಡಿಯೋ ಮೇಲೆ ಹಾಕಿರ್ತೀನಿ. ಅದನ್ನು ಕೂಡ ಕಮೆಂಟ್ ಸ್ಕ್ರೀನ್ಶಾಟ್ ಹೊಡೆದೀನಿ. ಯಾರು ಫಸ್ಟು ಯಾರ್ದು ಎರಡನೇದು ಮೂರನೇದು ನೀವೇ ನೋಡಿ. ಮತ್ತು ಯಾಕಂದ್ರೆ ಅಕ್ಕ ಸುಳ್ಯತಾನು ಕನ್ಫ್ಯೂಸ್ ಮಾಡ್ಕೊಳಕತ್ತಾನು ಅಂತ ನೀವು ಅನ್ಕೋತೀರಿ. ಮತ್ತೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಮಗಳೊಂದು ಅಕ್ಕಿ ದೊಡ್ಡ ಯೂಟ್ಯೂಬರ್ ಆಗುವ ಆಸೆ ಐತೆ ಸ್ನೇಹಿತರೆ. ಅವ್ರು ಹೊಸಕೋಟೆಯವರು, ರೇನಾ ಸಿಸ್ಟರ್ ಅಂತೇಳಿ ಹೊಸಕೋಟೆಯವರು. ಅವರು ತಮ್ಮ ಭಾಷೆ ಅವ್ರ ಮಗಳು ಹೇಳ್ಯಾಳ ಸ್ನೇಹಿತರೆ. ಅವ್ರ ಅಣ್ಣ ಡ್ರಾಯಿಂಗ್ ತೆಗೋಣಂತ ಸೂಪರ್ ಏನೋ ಹೇಳ್ಯಾಳ. ಅಷ್ಟೊಂದು ಅರ್ಥ ಆಯಿತು. ಆಕಿಗೆ ದೊಡ್ಡ ಯೂಟ್ಯೂಬರ್ ಆಗಬೇಕು, ನಾನು ಸಿಲ್ವರ್ ಬಟನ್ ಅಂದ್ರೆ ಯೂಟ್ಯೂಬ್ ಅಂದರೆ ಇಷ್ಟ ಅಂತ ಆಕಿಗೆ. ರೇನಾ ಸಿಸ್ಟರ್ ಇಷ್ಟ ಇಲ್ಲ. ಅವ್ರ ಮಗಳಿಗೆ ಸಣ್ಣ ಕದ ಸ್ನೇಹಿತರೆ ಹಾಕಿದ್ದು ವಿಡಿಯೋ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ. ಆಕಿನ ಟ್ಯಾಲೆಂಟ್ ಮೆಚ್ಚಲೇಬೇಕು. ಆಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಸ್ನೇಹಿತರೆ. ಅದು ಆಕೆ ಮಾತಾಡಿ ಆ ಭಾಷೆದಾಗ ಕೇಳಿಬೇಕಾದ್ರೆ ನಿಮ್ಗೆ ಕೂಡ ಒಂದು ನಿಮಿಷ ಶಾಕ್ ಆಗ್ತೀರಿ. ಅವ್ರು ಖಂಡಿತ ಮುಂದೊಂದಿನ ಯೂಟ್ಯೂಬರ್ ಆಗೇ ಆಗ್ತಾಳೆ. ಸಿಲ್ವರ್ ಬಟನ್ ಯಾಕ್ರಿ ಗೋಲ್ಡನ್ ಬಟನ್ ತಗೋತಾ ಅಂತ ನನ್ನ ಆಸೆ. ಆಕಿ ನೋಡಿರ ನಮಗೆ ಏನು ಅನ್ನೋದು ಗೊತ್ತಿಲ್ಲ. ಇಷ್ಟು ಪುಟ್ಟ ಮಗು ಯೂಟ್ಯೂಬ್ ಅಂದ್ರೆ ಏನಂತ ತಿಳ್ಕೊಂಡು ಸಿಲ್ವರ್ ಬಟನ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಮಾಡಬೇಕಾದ್ರೆ ನಮ್ಗೇನೋ ಗೊತ್ತಿದ್ದೀರ. ಆ ಪುಟ್ಟ ಮಗು ಒಂದು 4-5-6 ವರ್ಷ ಐತೆ ಮಗುಗೆ. ಆಕಿ ಇಷ್ಟೆಲ್ಲ ತಿಳ್ಕೊಂಡಾರ ಯೂಟ್ಯೂಬ್ನಾಗ ಮಾಡಬೇಕು, ನಾ ಯೂಟ್ಯೂಬ್ನಾಗ ಹೆಂಗೆ ಮಾತಾಡ್ತಾರೆ ಅದೇ ಥರ ಮಾತಾಡೋ ಸ್ನೇಹಿತರೆ. ಬೇಕಾದ್ರೆ ಕೇಳಿ ನೀವು ಒಂದು ತಕ್ಷಣ ಶಾಕ್ ಆಗ್ತೀರಿ. ನನಗೆ ಭಾಳ ಖುಷಿ ಆಯ್ತು. ಆಕಿನ ಟ್ಯಾಲೆಂಟ್ ಮೆಚ್ಚಲೇಬೇಕು. ಇಂಥ ಟ್ಯಾಲೆಂಟ್ ಇದ್ದ ಮಕ್ಕಳಿಗೆ ಒಂದು ಸ್ವಲ್ಪ ಮುಂದೆ ತರಲೇಬೇಕಂತ ಆ ವಿಡಿಯೋ ನಿಮ್ಗೂ ಶೇರ್ ಮಾಡಾಕತ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ಆಕಿಗೂ ಮುಂದೆ ದೊಡ್ಡಕ್ಕಾದ್ಮ್ಯಾಗ ನಾ ಯೂಟ್ಯೂಬ್ ಮಾಡೋಕ್ಕಿಂತ ಒಳ್ಳೆಯ ಒಂದು ಸಾಲಿ ಕಲಿತು ಜಾಬ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದು ಯೂಟ್ಯೂಬಾಗ ತುಂಬ ಕಷ್ಟ ಇದೆ ಸ್ನೇಹಿತರೆ. ಅದು ಮಾಡಿದವ್ರಿಗೆ ಗೊತ್ತು ಏನು ವಿಡಿಯೋ ಮಾಡೋದು ಹಾಕೋದು ಅಂತ. ಹಲ್ವಾರು ಮಂದಿ ಹಲ್ವಾರು ಥರ ಹೇಳ್ತಾರೆ. ಆದರೆ ಅದು ತಪ್ಪು, ನಾ ತಿಳ್ಕೊಳ್ಳೋದು ತಪ್ಪು. ಅದರಿಂದ ಶ್ರಮ ಎಷ್ಟೈತೆ ಅನ್ನೋದು ನಾ ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಆವಿ ನೋಡ್ಕೊಂಡು ನಾನು ವಿಡಿಯೋ ನೋಡ್ಕೊಂಬನ್ನಿ. ಆವಿ ಕಮೆಂಟ್ ಹಾಕೊಂಬಂದ್ರೆ ಮರಿಬೇಡಿ. ನಮ್ಮ ಸಬ್ಸ್ಕ್ರೈಬರ್ ಮಗಳು ಹೊಸಕೋಟಿ. ನನಗೆ ಮಾತ್ರ ಭಾಳ ಇಷ್ಟ ಆಯ್ತು. ಆ ಗುಡಿ ಮಾತಾಡಿದ ಮಾತು ಅರ್ಥ ಆಯಿತು. ಆದರೆ ನೀವು ನೋಡ್ಕೊಂಬನ್ನಿ, ನಾನು ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ಚಂದ ಮಾತಾಡೈತೆ. ನಾನು ಭಾಳ ಮುದ್ದು. हमारे भैया ने कितनी अच्छी ड्राइंग बनाई है. इसके लिए लाइक एंड चैनल को सब्सक्राइब करें और हमारे वीडियो को जरूर लाइक करें. थैंक यू ऑल एवरीवन. हमारे भैया ने कितनी अच्छी ड्राइंग बनाई है. इसके लिए लाइक एंड चैनल को सब्सक्राइब करें और हमारे वीडियो को जरूर लाइक करें. थैंक यू ऑल एवरीवन. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:50 ಆಗೈತೆ ನೋಡಿ ಸ್ನೇಹಿತರೆ. ವ್ಲಾಗ್ ಚಾಲು ಮಾಡೀನಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೀನಿ. ದಿನನಿತ್ಯದಾಗ ನೋಡಿ ಸ್ನೇಹಿತರೆ. ಇದು ಇವಾಗ ಎಲ್ಲ ಕಸ ಗುಡ್ಸೀನಿ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಬಟ್ಟೆನೂ ಮಡ್ಚಿದ್ದಿಲ್ಲ ನಿನ್ನೆ. ಉಸು ಬಟ್ಟೆ ಹಂಗೆ ಇದು ಸ್ನೇಹಿತರೆ. ಉಷ್ಟು ಬಟ್ಟೆ ಮಡ್ಚಿಟ್ಟೆ. ಅವ್ರು ಉಟ್ಕೊಂಡು ಕಡೆಯಾಗಿ ತೆಗೆದೆ. ಉಳ್ಳಾರು ಮಾಡಿ ಸೀರ್ಕೊ ಟೀಜರಾಗಿ ಇಟ್ಟೆ. ಇದರ ಆಟಿ ಮ್ಯಾಗೂ ಕ್ಲೀನ್ ಆಯ್ತು. ಆಟಿ ಮ್ಯಾಗ ಯಾವುದೂ ಸಾಮಾನು ಇಡೋಲ್ಲ ಸ್ನೇಹಿತರೆ ನಾನು. ಯಾಕಂದ್ರೆ ಟೀಚಿಂಗ್ ಕುಂದ್ರಾಕ ಬೋರ್ ಆಗೋದು ಸಾಮಾನುಗಳು ಇಟ್ರೆ. ಹಿಂಗಾಗಿ ರಾಟಿ ಮ್ಯಾಗ ಯಾವುದೇ ಸಾಮಾನು ಇಡಬಾರ್ದು. ಬರೀ ರಾಟಿ ಸಾಮಾನು ಅಷ್ಟೇ. ರಾಟಿದ್ ನೋಡೋಣ ಒಲ್ಯಾಂಗ ಅನಿಸ್ಬೇಕು ಸ್ನೇಹಿತರೆ. ಒಲಿಬಾರ್ದಪ್ಪ ಅನಿಸ್ಬಾರ್ದು. ಬನ್ನಿ ಒಳ್ಯಾಕೆ ಹೋಗೋಣ. ಇದು ಎಲ್ಲ ಕ್ಲೀನಾಗೈತೆ ನೋಡಿ. ಒಲೆ ತೊಳ್ಕೊಂಡಿನಿ, ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ. ಸಾಂಬಾರು ಕಾಸ್ಬೇಕಂತ ಸಣ್ಣ ಗುಂಡಿಗೆ ಹಾಕಿಟ್ಟಿನಿ. ಹಿಟ್ಟು ನಾದಿನಿ ಸ್ನೇಹಿತರೆ. ಹಿಟ್ಟು ನಾದಿಟ್ಟು ಇದು ಕಸ ಗುಡಿಸ್ಕೊಂಡು ಒಲೆ ತೊಳ್ಕೊಂಡು ಹಿಟ್ಟು ನಾದಿಟ್ಟು ಹೋಗಿನಿಲ್ಲ ಅಂಥೇಳಿ. ಯಾಕಂದ್ರೆ 7 ಗಂಟೆಗೆ ಹೊತ್ತಲಕ್ಕಿ ಚಪಾತಿ ಮಾಡೋಕೆ ಹಿಟ್ಟು ನಾದಿನಿ. ಸಾಂಬಾರು ಐತೆ. ಸಾಂಬಾರು ಕಾಸ್ಬೇಕಿದ್ರು. ಹಾಯ್ ಮೇಡಮ್ಮ. ನೋಡಿ ಬ್ರಷ್ ಮಾಡಿ. 6:50 ಆಗೈತೆ ನೋಡಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿನಿ. ಉಳ್ಳಾಗಡ್ಡಿ ಹಾಕೊಂಬ. ಹಸು ಅಕ್ಕಿಗೆ ಮ್ಯಾಗ ಕಿಟಕಿ ಮಾಡಿ ಕಾರ್ಯಾಕ ಹಾಕೊಂಬ. ನೋಡಿ ಅವ್ರು ಉಟ್ಕೊಂಡು ಬಟ್ಟೆ ಹೆಂಗೆ ಹೋಗೋಣ ಶ್ರಾವಣಿಗೆ ಅಡಿಚಿಡಮ್ಮ ಅಂತೇಳಿ ಉಟ್ಕೊಳಕ. ನೀರು ಬಂದ ಈ ಕಾಲು ತೆಗೆ ಸಾಕ್ರಿ. ಗಾಳಿ ಬಸ್ ಅಂತೈತೆ ನೋಡಿ. ಈ ಕಾಲು ತೆಗೆ ನಾವು ಮುಂದಿನ ಕದ ಮುಚ್ಚಿಬಿಡ್ತೈತೆ. ಇಷ್ಟು ಬಾಂಡೆ ಅದಾವ ಸ್ನೇಹಿತರೆ. ಬಾಂಡೆ ಇರ್ಲಕ್ಕ ಹಾಕಿ ಚಪಾತಿ ಪಲ್ಯ ಮಾಡಿ ಆಮೇಲೆ ಜಾಕ ಮಾಡಿಸಿ ಶ್ರಾವಣಿ ಹೂವಿನ ಗಿಡ ಹಚ್ಚಿದ್ಲಲ್ರಿ. ಯಾಕೆ ಒಣಗಾಕತ್ತೈತೆ ನೋಡಿ. ನೀರು ಹಾಕ್ಬೇಕು ಅನ್ನಿಸ್ತು. ಹಾಕಿಲ್ಲ ಯಾಕಂದ್ರೆ ಬತ್ತಿದಂಗೆ ಐತೆ. ಏನು ನಾಟುತ್ತೋ ಒಣಗುತ್ತೋ ಗೊತ್ತಿಲ್ಲ. ನಮ್ಮ ಶ್ರಾವಣಿ ಹೂವಿನ ಗಿಡ ಆಡ್ಸೋದು ತುಂಬ ಇಷ್ಟ. ನನಗೆ ಆಗೋದಿಲ್ಲ ಸ್ನೇಹಿತರೆ. ಒಲೆ ನೋಡಿ ಒಲೆ ಹಚ್ಚೇ ಇಲ್ಲ. ಎಲ್ಲ ಇದು ಮಾಡಿಟ್ಟಿನಿ. ಮಳೆ ಬರಾಕತ್ತಿನ ಒಲೆ ಹಚ್ಚೇಳ್ರಿ.
ಗ್ಯಾಸಿ ಮ್ಯಾಗ ಕಾಸ್ಕೊಂಡು ಮಾಡಾಕತ್ತೀನಿ. ಬಾಂಡೆ ಸ್ವಲ್ಪ ಅದಾವು, ಕುಡಿ ನೀರು ಬೈದು ಓದು ಅಂತಾರೆ ಸ್ನೇಹಿತರೆ. ನೋಡೋಣ ಒಂದಿಟ್ಟು ಉಳ್ಳಾಗಡ್ಡಿ ಓಡ್ಕೊಂಡು ಬರ್ರಿ ಪಲ್ಯಕ್ಕೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ, ನೋಡಿ ಸಪೋರ್ಟ್ ಮಾಡಿ. ಅಡುಗೆ ಮಾಡ್ತೀನಿ ರೀ, ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ. ಚಪಾತಿ ಮಾಡಾಗಾರ ಸಿಗ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕಡೆ ಸಾಂಬಾರು ಕುದಿಯಾಕತ್ತೈತೆ, ಬಂದ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಈ ಕಡೆ ಗುರ್ಜಿ ಪಲ್ಯ ಅಂದ್ರೆ ಬೇಕಾಗೈತೆ ರೀ ತತ್ತಿದು. ನೋಡಿ ಮಸ್ತಾಗೈತೆ. 3 ಮೊಟ್ಟೆ ಹೊಡೆದು ಪಲ್ಯ ಮಾಡಿ ನೋಡಿ ಸ್ನೇಹಿತರೆ. ಇವಾಗ ಸಾಂಬಾರನ್ನ ಐತೆ, ಪಲ್ಯ ಚಪಾತಿ ಮಾಡ್ತೀನಿ, ಮತ್ತೇನು ಮಾಡೋಕೆ ಹೋಗಲ್ಲ. ಈ ಥರ ಆಗೈತೆ ನೋಡಿ. ತತ್ತಿ ಪಲ್ಯ ಅಂತಿದ್ದು ಸ್ನೇಹಿತರೆ, ಅದಕ್ಕೆ ಮಾಡೀನಿ ನೋಡಿ ಇವತ್ತು. ನೋಡಿ ಈ ಥರ ಆಗೈತೆ ನೋಡಿ ತತ್ತಿ ಪಲ್ಯ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಷ್ಟು ಹಾಕೀನಿ, ಟೊಮೊಟೊ ಹಾಕಿಲ್ಲ ಸ್ನೇಹಿತರೆ. ನೀವು ಬೇಕಾದ್ರೆ ಟೊಮೊಟೊನ ಹಾಕ್ಬೋದು. ಬನ್ನಿ ಅವ್ರ ಜಾಕ ನೀರು ಕಾಸಾಕಿರ್ತೀನಿ ನೋಡಿ ಸ್ನೇಹಿತರೆ. ಪಲ್ಯ ಸಾಂಬಾರೆಲ್ಲ ಕಾಯ್ದು ಆಯಿತು. ಇವಾಗ ನೀರು ಕಾಸಾಕಿರ್ತೀನಿ. ನಾನು ಚಪಾತಿ ಮಾಡ್ಬೇಕಂತ ಉಳ್ಳಿ ಮಾಡ್ಕೊಳಕತ್ತೀನಿ. ಮತ್ತೆ ಸಿಗ್ತೀರಿ ನಿಮಗೆ ಸ್ನೇಹಿತರೆ. ಇಷ್ಟು ಉಳ್ಳಿ ಇಟ್ಕೊಂಡಿನಿ ಚಪಾತಿ ಮಾಡೋಕೆ. ಅದೇ ಥರ ಇಟ್ಕೋತ ನೋಡಿ. 4 ಎಣ್ಣೆ ಹಚ್ಚಿನಿ ಸ್ನೇಹಿತರೆ. ಎಣ್ಣೆ ಹಚ್ಚಿ ಈ ಥರ ಇಟ್ಟು ಹಚ್ತೀನಿ. ಚಪಾತಿ ಪದ್ರ ಮಸ್ತ್ ಉಸ್ತಾ ನೋಡಿ ಹಿಂಗೆ ಮಾಡಿದ್ರೆ. ಎಣ್ಣೆ ಗ್ಯಾಸ್ ಕಾಸಾಕಿ ಇಟ್ಟು ಸ್ನೇಹಿತರೆ ಅಲ್ಲೇ ಬಂದು ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿ ತೋರಿಸ್ತೀನಿ ಯಾವ ಥರ ಪದರುಸ್ತಾವೆ ಅನ್ನೋದು. ಚಪಾತಿ ಮಾಡೋಕೆ ತಟ್ಟಿ ತೊಗೊಂಡಿನಿ. ಅದೇ ಥರ ಫಸ್ಟ್ ಉಳ್ಳಿ ಇಟ್ಕೋತೀವಿ ಸ್ನೇಹಿತರೆ. ಉಳ್ಳಿ ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ಒಂದು ಚಪಾತಿ ಬೇರೆ ಬಡ ತೀಡಿ ಹಾಕ್ಬಿಡ್ತೀನಿ ಗ್ಯಾಸಿ ಮ್ಯಾಗಲ್ಲ. ಗ್ಯಾಸ್ ಬಾವು ಇರ್ತೈತೆ ಅಂತ ಇದೇ ಥರ ಇಟ್ಕೊತೀನಿ. ನೀವು ಯಾವ ಥರ ಮಾಡ್ತೀರಿ ಚಪಾತಿ? ಉಳ್ಳಿ ಇಟ್ಕೋತಿರೋ, ಈ ಥರ ಇಟ್ಕೋತಿರೋ ಎಲ್ಲ ಹಚ್ಚಿಟ್ಕೊಂಡಿರ್ತೀನಿ ರೀ. ಆಯ್ತು ಹಾಕಿ ಲಡ್ಸೋದು ನೋಡಿ, ತೊಗೊಳೋದು ಇಟ್ಟು ಹಚ್ಚಿ ಲಡ್ಸಿಬಿಡ್ತೀನಿ ರೀ ಬಡ ಯಾವ ಥರ ಚಪಾತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಇದು ಶ್ರಾವಣಿ ಊಟ ಮಾಡ್ತೀನಿ ಅಂದ್ರೆ ತುಪ್ಪ ಚಪಾತಿ ಹಾಕ್ಕೊಂಡು ಇರ್ತೀನಿ. ಇಲ್ಲೇ ಚಪಾತಿ ಬೇಸಾಕತ್ತೀನಿ, ಲಡ್ಸಾಕತ್ತೀನಿ ನೋಡಿ. ಈ ಥರ ಲಟ್ಟಿಸ್ಬಿಡ್ತೀನಿ ರೀ ಬಡ ಪದರುಸ್ತಾರೆ ರೀ. ಬೇಕಾದಂಗೆ ಆರಾಮಾಗಿ ಪದರುಸ್ತಾವೆ. ಉಚ್ಚಬೇಕಂದ್ರೆ ಆ ಪದ್ರ ಉಚ್ಚಿಲ್ಲ ಹಂಗೆ ಹಾಕ್ತೀನಿ ನೋಡಿ. ಅಷ್ಟು ಮಾಡಿ ಇದು ಮನ್ಯಾಗ ಗೋಧಿ ತಿನ್ನಂಗೆ ಅಲ್ಲ ಸ್ನೇಹಿತರೆ. ಅಂಗಡ್ಯಾಗ ಗೋಧಿ ತಂದು ಬಿಸೋಬೇಕು ರೀ ಹೆಚ್ಚೋಳಿ. ಅವು ಮೆತ್ತಗಾತಾವೆ. ಏನು ಕಣ್ಣು ಬಿಡ್ತಾರೆ ನೋಡಿ ಚಪಾತಿ ಕಷ್ಟ ಆಗ್ತದೆ. ಅಂಗಡ್ಯಾಗ ಗೋಧಿ ಪಾಡಿ ತಿನ್ನಾದ್ರೂ ಯೂಸ್ ಮಾಡಿಲ್ರಿ. ಅಲ್ಲಿ ಅವ್ರ ಮನೆ ಮಾತ್ರ ಗೋಧಿ ತರೋದಿಲ್ಲ ರೀ. ಬೆಳೆ ಗೋಧಿ ತಂದು ಬಿಸ್ತಾರೆ ಅವರು. ಅರ್ಜೆಂಟ್ ಇತ್ತು ನೋಡಿ ಸ್ನೇಹಿತರೆ. ಏನು ಮಾಡಿ ನೋಡಿ. ಒಂದು ಚಪಾತಿ ಬೇರೆ ಆಗಿ ಸ್ನೇಹಿತರೆ. ಈ ಥರ ಮ್ಯಾಗ ಸ್ವಲ್ಪ ಎಣ್ಣೆ ಹಂಚಿ ಹೋಗ್ತಾರೆ ಎಣ್ಣೆ. ನಾ ಏನು ಒಟ್ಟು ಹಂಚಿ ಹೋಗಿ ಎಣ್ಣೆ ಉಗ್ಗ ನೋಡಿ. ಈ ಥರ ಹಚ್ಚಿ ಹಾಕ್ತೀನಿ. ನಂಗೆ ಹಂಚಿ ಎಣ್ಣೆ ಉಗ್ಗೋದಕ್ಕೆ ಇಷ್ಟ ಆಗಲ್ಲ ರೀ. ಸುಮ್ಮನೆ ಸುಟ್ಟೋಗುತ್ತೆ ಅದು. ಆಯ್ತು 4 ಚಪಾತಿ ಐತೆ ಸ್ನೇಹಿತರೆ. ಮಾಡಿ ಡಬ್ಬಿ ಕಟ್ಟಿ ಅಕ್ಕಿ ರೆಡಿ ಮಾಡಬೇಕು. ಜಾಕ ಮಾಡಿದಾಗ ಅಕ್ಕಿನೇ ವಿಡಿಯೋ ಮಾಡಕತ್ತ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮ್ಗೆ ಮಾತಾಡಿ. ನೋಡಿ ಫ್ರೆಂಡ್ಸ್ ಯಾವ ಥರ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಚಪಾತಿ ಸಾಲಿಗೆ ಹೋಗ್ಬೇಕಲ್ಲಮ್ಮ. ಡಬ್ಬಿ ಬಿದ್ದಮ್ಮ ಬ್ಯಾಗ್ ನೋಡಿ. ಟೈಮ್ ಆಗೈತೆ ಹೋಗ್ಯಾವ. ಬನ್ನಿ ಸ್ನೇಹಿತರೆ. ಟೈಮು 8:17 ನಿಮಿಷ ಆಗೈತೆ. 8:17ಕ್ಕೆ ಹೋಗ್ಬೇಕು. 8:20ಕ್ಕೆ ಬಸ್ ಬರ್ತೀನಿ. 3 ನಿಮಿಷನೇ ಬಸ್ ಸ್ಟ್ಯಾಂಡಿಗೆ ಮೇಲ್ಕೋ ಬಿದ್ದಿ. ಹುಷಾರು ನೋಡಮ್ಮ. ಸ್ಕೂಲ್ಗೆ ಹೋದ್ರಕ್ಕಿ ನಾನು ಕೂಡ ಅಷ್ಟು ಉಳ್ಳಾಗಡ್ಡಿ ತಂದು ಸ್ವಚ್ಛ ಮಾಡಿ ಹಾಕೋಬೇಕು ನೋಡಿ ಸ್ನೇಹಿತರೆ. ಎಲ್ಲ ಮನೆ ಎಲ್ಲ ಕ್ಲೀನ್ ಐತೆ, ಕಸ ಗುಡಿಸ್ಬೇಕು. ಶ್ರಾವಣಿಗೆ ಹಾಕೋ ಒಟ್ಟು ನುಸ್ಸಾಕತ್ತೈತೆ ಅಂದು ಕಾದು ತೆಗೆದೆ ಅಂತ. ಬಿಸ್ಕಿಟ್ ಅವು ಚಲೋ ಅಲ್ಲ ಸ್ನೇಹಿತರೆ ಅಂಗಡಿ ಅಂದು. ನಾ ಹಿಂಗಾಗಿ ತರಬಾರ್ದೈತೆ ತಂದುಬಿಟ್ಟಿನಿ. ಇವಾಗ ನೋಡಿ ಶೇಂಗಾ ಹುರಿದ್ವಿ ಸ್ನೇಹಿತರೆ. ಶೇಂಗಾ ಹುರಿದು ಸ್ವಚ್ಛ ಮಾಡಬೇಕು. ಶೇಂಗಾ ಹೋಳಿಗೆ ಮಾಡಬೇಕು. ಹೋಳಿಗೆ ಸಾಂಬಾರು ಕಾಸಿಟ್ಟಿನಿ. ಇವಾಗ ನೋಡಿ ಏನು ಇವ್ನು ಮೇಕಪ್ ಮಾಡಿ ತೇಡ್ಬೇಕಂತ ಇರ್ತೀನಿ ಸ್ನೇಹಿತರೆ. ಅವಕ್ಕೆ ಮೇಕಪ್ ಮಾಡೀನಿ. ಬನ್ನಿ ಶ್ರಾವಣ ಜಾಕ ಮಾಡಿಸ್ತೀನಿ. ಮತ್ತು ಸ್ನೇಹಿತರೆ ಬಾರಿಗೆ ಮಾರಕ್ಕೆ ಬಂದಿದ್ರು. ಬಾರಿಗೆ ತೊಗೊಂಡು ನೋಡಿ 100 ರೂಪಾಯ್ಗೆ 5 ಬಾರಿಗೆ ಅಂದರು. ಈಗ ಬೇಕಾರಿ ಬಾರಿಗೆ ಇದ್ದಿದ್ದಿಲ್ಲ. ₹100 ಕೊಟ್ಟು 5 ಬಾರಿಗೆ ತೊಗೊಂಡು 20 ರೂಪಾಯ್ಗೆ ಒಂದು ಬೀಳ್ತಾರೆ ಇವು. ಈ ಥರ ನೋಡಿ ಬಾರಿಗೆ. ಕಡ್ಡಿ ಬಾರಿಗೆ 2 ತೊಗೋಬೇಕಂದೆ ಅವ್ರು ಕೊಳ್ಳಿಲ್ಲ, ಬಿಟ್ಟು ನೋಡಿ ಸ್ನೇಹಿತರೆ. ಇಷ್ಟು 60 ರೂಪಾಯಿ ಜೋಡಿ ಅಂತ ಕಡ್ಡಿ ಬಾರಿ ಸ್ನೇಹಿತರೆ. 50 ರೂಪಾಯಿ ಕೊಡೋಣ.
ಇಲ್ಲ 30 ರೂಪಾಯಿ 40 ರೂಪಾಯಿ ಕೊಡ್ತಿದ್ಲೇ ಮಾಡ್ತಿಲ್ಲ. 40 ರೂಪಾಯಿ ಕೊಡ್ತೀನಿ ಅಂತ ತೊಗೊಲಿಲ್ಲಾನೆ. ಇಲ್ಲಿ ರೊಕ್ಕಿಲ್ಲ ಅದು ಬರೀ ಯಾವುದೊಂದು ತೊಗೊಳೋದಾಗೆ ಸ್ನೇಹಿತರೆ. ಯಾವಾಗ ರೊಕ್ಕ ಎಲ್ಲಿ ಬರ್ತಾವೆ ರೀ. ಒಂದು ಇರ್ಲಿಕ್ಕೆ ನಡೆಯೋ ಜೀವನ. ಒಂದು ಬಳಸ್ತೀನಿ 4 ತೆಗಿಡ್ತೀನಿ ರೀ. ಬರ್ತಾವ್ರಿ ಒಮ್ಮೆ ತೊಗೊಂಡ್ಬಿಡ್ತೀನಿ ಹಂಗೆ. ಹೊಟ್ಟೆಗಟ್ಟಲೆ ತೊಗೊಂಡು ಭಾಳ ಯಾವುದೇ ಇರಲಿ ಯಾಕೆ ಒಂದೊಂದು ತೊಗೊಂಡ್ಕೆ ಒಂದೊಂದು ಮತ್ತು ಮನ್ಯಾಗ ಯಾರಿಲ್ಲ ಮತ್ತು ಅನುಕೂಲ ಆಗಲ್ಲ ಇದ್ದಾಗನೇ ಹೊಟ್ಟೆಗಟ್ಟಲೆ ತೊಗೊಂಡು ಇಟ್ಕೊಂಡ್ವಿ ಅಂದ್ರೆ ಬರ್ತಾವೆ. ಹಾಗಾದ್ರೆ ಸಂಸಾರ ಆಗೋ ಸ್ನೇಹಿತರೆ. ನಾವೆಲ್ಲ ಒಂದು ತೊಗೊಂಡ್ವಿ, ಈಗ 20 ರೂಪಾಯಿ ಕೊಟ್ಟು ಒಂದು ತೊಗೊಂಡೆ, ಮತ್ತು ನಾಳೆಗೆ ಅವು ಬರ್ಲಿಕ್ಕಂದ್ರೆ ಮತ್ತು ಮನೆ ತರೋರಿಲ್ಲ, ಮುಂದಕ್ಕೆ ಹೋಗಿ ತರೋರಿಲ್ಲ. ಮುದ್ದೆ ಸಿಗ್ತಾ ದುನಿಯಾ ಸಿಗ್ತಾ ಸ್ನೇಹಿತರೆ, ತರೋರಿಲ್ಲ. ಹೋಗಿ ಬನ್ನಿ ಇವ್ನು ಜಾಕ ಮಾಡಿಸಿ ಅವ್ನು ಮೇತ್ತಿಟ್ಟು ಮಾಡಿ ಸಿಗ್ತೀನಿ ಸ್ನೇಹಿತರೆ. ಟೈಮು 11:30 ಬಂತು. ಜಾಕನೂ ಆಯಿತು, ಬಟ್ಟೆ ಬಾಂಡಿನ ಹಂಗೆ ಇಟ್ಟೀನಿ ರೀ. ಹಿಟ್ಟು ಕೇಳಿ ಶಾವನು ಜಾಕ ಮಾಡಿಸಿ ಆಗಾಡಿಕ ನನ್ನ ಸಮಸ್ಯೆ ನೋಡಿ ಸ್ನೇಹಿತರೆ. ಒಂದಿಟ್ಟು ಬಾರಿಗಿಟ್ಟು ತೊಗೊಂಡೆ, ಅವ್ರ ತಾಕ ಇಟ್ಟಿದ್ದೆ. ಮತ್ತು ಕರಿಬೇವು ಮಾರಕ್ಕೆ ಬಂತು, ಅದನ್ನು ತೊಗೊಂಡೆ. ಕಾಯಿಪಲ್ಲೆ ಕರಿಬೇವು ಕೊತ್ತ ಮಾಡಿ ಸ್ನೇಹಿತರೆ. ಉಳ್ಳಾಗಡ್ಡಿ ಮ್ಯಾಗ ಹಾಕಿದ್ವಲ್ಲ ಎಟ್ಟಕೊಂಡು ಉಳ್ಳಾಗಡ್ಡಿ ಭಾಳ ಎಲ್ಲ ಕೆಟ್ಬಿಟ್ಟಿದ್ದು. ಅವೆಲ್ಲ ಕ್ಲೀನ್ ಮಾಡಿ ಒಂದು ಕ್ಯಾರಿ ಬ್ಯಾಗ್ ಆಯ್ತು. ಶ್ರವಣಕ್ಕೆ ಕೊಟ್ಟೆ, ಚಳಿ ಬಂದ. ಶ್ರವಣ ಕೂಡ ಸಾಲಿ ಹೋಗ್ಯಾನ ಸ್ನೇಹಿತರೆ. 11:30 ಟೈಮು. ಊಟ ಮಾಡ್ತೀನಿ ಸ್ನೇಹಿತರೆ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಬನ್ನಿ ಸ್ನೇಹಿತರೆ. ಚಪಾತಿ ಸಾಂಬಾರು ಕಾಶಿನಿ ಈಗ ನೋಡಿ. ಸಾಂಬಾರು ಕಾಶಿನಿ ಮತ್ತು ಸ್ನೇಹಿತರೆ ನಾನು ಇದು ಶೇಂಗಾ ಹುರಿದಿಟ್ಟಿನಿ, ಎಲ್ಲ ಕೇರಿ ಹಸಿಮೆಟ್ಟಿನಿ. ಮಿಕ್ಸರ್ಗೆ ಹಾಕ್ಬೇಕು. ಅದನ್ನು ಮಿಕ್ಸರ್ಗೆ ಹಾಕಿ ಒಗ್ಯಾನ ಬಾಂಡೆ ಮಾಡಿ ಹೋಳ್ಗೆ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಯಾಕಂದ್ರೆ 2 ದಿನ ಆಯ್ತವ ಫೋನ್ ಹಚ್ಚಿಲ್ಲ ಸ್ನೇಹಿತರೆ. ಹಿಂಗಾಗಿ ಅವ್ವನ್ಗಳು ಮಾತಾಡ್ತೀನಿ ನಾನು. ಮಾತಾಡಕತ್ನ ಆಯ್ತು ರೀ. ಸೇರಿ ಹೋಳ್ಗೆ ಮಾಡಾಗನೇ ನೋಡಿ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಳ್ಗೆ ಮಾಡ ನಿಮ್ಗೆ ಸಿಗ್ತೀನಿ. ಮಿಕ್ಸರ್ಗೆ ಹಾಕಿ ಉಂಡೆ ಕಟ್ಕೋಬೇಕು ರೀ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗೀತು. ಟೈಮ್ 2 ಗಂಟೆ ಆಗೈತೆ. ಕರೆಂಟ್ ಹೋಗ್ಯಾವು. ಕರೆಂಟ್ ಹೋಸಲ್ಲಾಗ ಹೋಳಿಗೆ ಮಾಡ್ಬೇಕಂತ ಹೋಳಿಗೆ ಮಾಡಾಕತ್ತೀನಿ. 3 ಹೋಳಿಗೆನ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹೋಳಿಗೆ ಮಾಡೋನು. ಮತ್ತು ಎಲ್ಲ ಕೆಲಸ ಆಗೈತೆ ರೀ. ಹೋಳಿಗೆ ಒಂದು ಮಾಡಿ ಕಟಿಂಗ್ ಮಾಡಬೇಕು. ಕಟ್ ಮಾಡಿದ್ವಿ ಇಲ್ಲ, ಬ್ಲೌಸ್ ಕಟ್ ಮಾಡಿದ್ದು. ಹಿಂಗಾಗಿ ಹೋಳಿಗೆ ಮಾಡಾಕತ್ತೀನಿ ನೋಡಿ. ಕರೆಂಟೂ ಇಲ್ಲ ಸ್ನೇಹಿತರೆ. ಹೋಗ್ಯಾವು ಸ್ನೇಹಿತರೆ. ಅಂತಿರ್ಬೇಕು ನೀವು, ಯಾಕೆ ಅಕ್ಕ ಇದ್ರಾಗ ಇಟ್ಟಾಳ ಹಿಟ್ಟು ನಾದಿ ಅಂತಿರ್ಬೇಕು. ಅಷ್ಟು ಬಾಂಡೆ ತಿಕ್ಕೊಂಬಂದು ತೋರ್ಸಿನ ಆಗಾಳಿ ನಿಮಗೆ. ಯಾಕಂದ್ರೆ ಅಷ್ಟು ಮುಸ್ರಿ ಆಗ್ತಾವಂತ ಇದ್ರಾಗ ಹೋಳಿಗೆ ಆಗಕ್ಕೆ ಬರ್ತೈತಿ. ಉಳ್ಳಿ ಮಾ ಇಟ್ಕೊಂಡು ಕರೆಂಟ್ ಇದ್ದಾಗನೇ ಬಾಂಡೆ ತಿಕ್ಕಿಸ್ಕಿಂತ ಮೊದಲೇ ಉಳ್ಳಿ ಮಾ ಇಟ್ಕೊಂಡು ಹಿಟ್ಟು ನಾದಿಟ್ಟು ನಾನು ವಿಡಿಯೋ ಚಲೋ ಮಾಡಿದೆ ಆಗಲಿ ಸ್ನೇಹಿತರೆ. ಯಾಕಂದ್ರೆ ಅವಂಗೆ ಕೂಡ 2 ದಿನ ಆಗಿತ್ತು ರೀ. 2-3 ದಿನ ಆಗಿ ಸ್ನೇಹಿತರೆ. ಮಾತಾಡೋದಾಗಿದ್ದಿಲ್ಲ. ಸುಳ್ಳಾದ್ರೆ ಕೇಳ್ತೀರಿ, ಕರೆ ಕೇಳ್ತೀರಿ ನೀವು. ಮಾತಾಡೋದಾಗಿದ್ದಿಲ್ಲ. ಹಿಂಗಾಗಿ ಅವನು ಕೂಡ ಮಾತಾಡಿದೆ. ಅದಕ್ಕೆ ಮಾತಾಡ್ಕೋತ ಅವಂಗೆ ಮಾತಾಡ್ಕೋತ ಇಷ್ಟು ಉಂಡೆ ಕಟ್ಟಿದೆ, ಹಿಟ್ಟು ನಾದಿದೆ ಸ್ನೇಹಿತರೆ. ಇಷ್ಟು ಬಾಂಡೆ ತಿಕ್ಕಿದೆ, ಬಟ್ಟೆ ಹೋಗೋದೆ, ಎಲ್ಲ ಕೆಲಸ ಮಾಡ್ಕೊಂಡು ಹೋಳ್ಗೆ ಮಾಡಾಕತ್ತೀನಿ ಸ್ನೇಹಿತರೆ. ಇವಾಗ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಅರ್ಧ ಹೋಳ್ಗೆ ಮಾಡಿ ಸ್ನೇಹಿತರೆ. ಹೋಳಿಗೆ ಮಾಡೋದಾಯ್ತು. ಇನ್ನೇ ಕಾತಿರ್ತೀನಿ. ಬಾಗಿಲು ಎಷ್ಟು ಗಾಳಿ ಭಾಳ ಐತೆ ನೋಡಿ, ಸಿಕ್ಕಾಪಟ್ಟೆ ಗಾಳಿ. ಇವೆಲ್ಲ ಹೆಚ್ಚಿಡ್ಬೇಕು ರೀ. ಇಷ್ಟು ಹೋಳಿಗೆ ಏನು ಸ್ನೇಹಿತರೆ. ನಾವು ಇದು ಉಳಿದು ಸ್ನೇಹಿತರೆ, ಉಂಡೆ ಉಳಿದು ರೀ. ಇಷ್ಟು ಹೋಳಿಗೆ ಎಷ್ಟಾಗ್ಯಾವ ಗೊತ್ತಿಲ್ಲ. ಉಂಡೆ ಎಷ್ಟು ಉಳ್ದಾವಂತಂದ್ರೆ ಇಷ್ಟು ಉಂಡೆ ಉಳಿದ ನೋಡಿ. ಒಂದು ಪ್ಲೇಟಿಗೆ ಹಾಕ್ಬೇಕು. ನಾನು ಕೂಡ ಹಾಳೆ ಹಾಕಿಟ್ಟೀನಿ ರೀ. ಇಳಿ ಬೇಗಲ್ಲ ಶ್ರಾವಣ ತಿಂದಂಗೆ ಇಟ್ಟು ಸ್ನೇಹಿತರೆ. ಇವು 3, 6, 7, 8, 9, 10, 11 ಉಂಡ್ರಿ. 2 ಹೋಳಿಗೆ ನಮ್ಮ ಬಟ್ಟೆ ಗಿರಾಕಿ ಮಾಡಿದ್ರು. ಇಬ್ಬರಿಗೆ ಒಂದೊಂದು ಹೋಳಿಗೆ ಕೊಟ್ಟೆ. ಇನ್ನು ಬಿತ್ತು ಬನ್ನಿ ಸ್ನೇಹಿತರೆ ನೋಡೋಣ. ದಪ್ಪನಾಗ ಬಿತ್ತು ರೀ. ಆದ್ರೆ ಏನು ಬಿತ್ತು ಗೊತ್ತಾಗುತ್ತೆ. ಏನು ಬಿತ್ತಾನ ಸ್ನೇಹಿತರೆ ಗೊತ್ತಿಲ್ಲ. ಬಟ್ಟೆ ಎಲ್ಲ ಹೆಂಗೆ ಹಾರಾಡ್ತಾಳೆ ಗೊತ್ತಾ ನೋಡಿ. ಬನ್ನಿ ಟೈಮು 3 ಗಂಟೆ ಆಗೈತಿ. ಎಲ್ಲ ಎತ್ತಿಡ್ತೀನಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ ಟೈಮ್ 3:43 ಆಯ್ತು. ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಎದ್ದೀನಿ ರೀ. ಇವತ್ತಿನ ಥರ ಕೆಲಸ ಆಗೈತೆ ನೋಡಿ ಸ್ನೇಹಿತರೆ. ಒಂದು ಬಡಾನ ಒಂದು ಕೆಲಸನಾಗತ್ತೆ. ಒಂದು ಸೀರೆ ಸೇಲನ ಆಯಿತು. ಒಂದು ಬಟ್ಟೆ ಗಿರಾಕಿ ಒಂದು ಹಂಗೆ ಬರುವಲ್ಲ. ಬಟ್ಟೆ ವ್ಯಾಪಾರ ಮಾಡ್ತೀವಿ, ಬಟ್ಟೆ ಟೀಚಿಂಗ್ ಮಾಡ್ತೀವಿ ಅಂದರೆ ಗಿರಾಕಿಗಳು ಬರೋದೆ. ಮತ್ತು ಅವ್ರು ಬಂದರು. ಹೋಳ್ಗೆ ಮಾಡಾಗ ಬಸ್ ಸ್ನೇಹಿತರೆ. ನಾವು ಹೋಳ್ಗೆ ಒಂದು 4-5 ಹೋಳ್ಗೆ ಇತ್ತು. ಬಂದರು ಮತ್ತು ಅವ್ರಿಬ್ರಿಗೆ ಒಂದು ಹೋಳ್ಗೆ ಕೊಟ್ಟಿರ್ತೀನಿ ಅಂತ. ಚಲೋ ಆಗ್ಯಾವ ಹೋಳ್ಗೆ ಅಂತಂದರು. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಅದ ಶೇಂಗಾ ಹೋಳ್ಗೆ. ನಾನು ಮಾಡ್ತಿದ್ದಿಲ್ಲ. ನಾಳೆ ಅಕ್ಕನೂ ಬರ್ತೀನಿ ಅಂತೇಳಿ ಸ್ನೇಹಿತರೆ. ಅಕ್ಕನೂ ಸಮೋಸ ಮಾಡ್ಕೊಂಡು ಬರ್ತೀನಿ ಅಂತೇಳ. ಮತ್ತು ಹೋಗಿ ಒಂದು 4 ಹೋಳ್ಗೆ ಅಕ್ಕಿನೂ ಹೋಯ್ತಾಳ. ಹುಡ್ರದ ಮನೆಯಾಗ ತಿಂತಾ ಬಿಡು ಅಂತೇಳಿ ಮನೆ 1 ಕಿಲೋ ಶೇಂಗಾ ತೆಗೆದ್ನಲ್ಲ ಮಾಡಿದ್ದು ನೋಡಿ. ಯಾಕೆ ನನಗೆ ಮಾಡೋಕೆ ತ್ರಾಸ ಸ್ನೇಹಿತರೆ. ಮತ್ತು ಅದೊಂದು ಬಿಸ್ಕಿಟು ಬ್ರೆಡ್ ತರ್ತೀವಲ್ಲ, ಎಲ್ಲರೂ ಕಮೆಂಟ್ನಾಗ ಏನದ್ರಿ ಅಕ್ಕ ಬಿಸ್ಕಿಟು ಬ್ರೆಡ್ ಮಕ್ಕಳಿಗೆ ಕೊಡಬೇಡಿ, ಭಾಳ ಚಲೋ ಅಲ್ಲ ಅದು ಅಂತಂದರು. ಮತ್ತು ಅದು ಕೂಡ ನಮ್ಮ ಕೈಯಾರೆ ಮಾಡಿಕೊಡು. ನಮಗಿನ್ನ ಆ ಟೈಮ್ ಇಡ್ತೆ ಸ್ನೇಹಿತರೆ. ಅದು ಒಳ್ಳೇದು ನೋಡಿ. ಶೇಂಗಾ ಉಂಡೆ ಶೇಂಗಾ ಹೋಗಿ ರಗತ್ತಾಗ ಸ್ನೇಹಿತರೆ. ಮಕ್ಕಳು ಭಾಳ ಚಲೋ ಅದು. ಶಾವ್ ನೋಡಿ ಅಲ್ಲಿಡಕ್ಕೆ ಹೋಗ್ತಾ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತಿ. 4 ಗಂಟೆ ಆದರೂ ಬಿಸಿಲು ರಿಮ್ ಅಂತೈತೆ. ಬೆವ್ರು ಕಾಣ್ತಿರ್ಬೇಕು ಎಷ್ಟು ಬರ್ತೈತೆ ನಾರಿ ಮ್ಯಾಗ. ಶ್ರಾವಣ ನೋಡಿ ಸ್ನೇಹಿತರೆ ಬಿಸಿಲು ಕಣ್ಣು ಹೋಗ್ತೈತೆ. ಅಷ್ಟು ಬಿಸಿಲು ಐತೆ ನೋಡಿ. ಫ್ಯಾನ್ ಹಚ್ಚಿದೆ.
ಅದಕ್ಕೆ ಮೊನ್ನೆ ನಾನು 55 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಬಿಸ್ಕಿಟ್ ತೊಗೊಂಬಂದಿದ್ದೀನಿ ರೀ. ಪ್ಯಾಕೆಟ್ ಅಂದ್ರೆ ಒಂದು ಬಂಡಲ್ ಅಂತೀರಿ ಏನಂತೀರಿ ರೀ, 1 ಡಜನ್ ಬಿಸ್ಕಿಟ್ ತೊಗೊಂಡಿದ್ದೆ, 1 ಡಜನ್ ಖಾರಿ ತೊಗೊಂಬಂದಿದ್ದೆ. ಅವ್ರು ಹಿಂಗೆ ತಿಂದು ಕಲಸ್ ಮಾಡಿದ್ರು. ನಿನ್ನ ಬಿಸ್ಕಿಟ್ ಖಾಲಿ ಆಗ್ಯದ ಸಂಜೆನಾಗ ನಿನ್ನ ಇದಕ್ಕೆ ಶ್ರಾವಣಿ ಬಂದು ಮತ್ತೆ ಏನೋ ಬೇಡ ತಕ್ಷಣ ಗೊತ್ತು ನನಗೆ. ಮತ್ತು ಅವಕ್ಕೆ ಇಲ್ಲನ ಮನ್ಸಿಗೆ ಒಂಥರ ನೋವಾಗುತ್ತೆ ಬೇಡನ, ಅದಕ್ಕೆ ಇದ್ದಿದ್ರಾಗೇ ಮಾಡಿಕೊಡೋದು. ಮನೆಗೆ ಹೆಂಗೆ ಬೆಲ್ಲಿತ್ತು ಶೇಂಗಾ ಇಟ್ಟಿದ್ದೆ, ಹೆಚ್ಚು ಕಮ್ಮಿ ಇರಲಿ ಅಂತ ಮನ್ಯಾಗ ಇಟ್ಟಿರ್ತೀನಿ. ಅದನ್ನೇ ಕೊಟ್ಟು ಒಂದು ಹೋಳ್ಗೆ ತಿಂದು ಉಂಡಿ ತಿನ್ನಲ್ಲ ಆಕೆ ಮತ್ತು ಖುಷಿ ಆಯ್ತು. ಮಕ್ಕಳು ಖುಷಿ ಆಯ್ತು ತಕ್ಷಣ ಅಂತಾರೆ. ನನಗೆ ಅನಿಸ್ಬಿಡ್ತು ಹೋಳ್ಗೆ ಮಾಡಾಗ ಇಷ್ಟಿಷ್ಟು ಹೋಳ್ಗೆ ಆಗ್ತಾವೆ, ಸುಮ್ಮನೆ ನಾವು ಇದು ಮಾಡ್ತೀವಿ ಅಂಗಡಿಯಾಗ ತರ್ತೀವಿ 100 ರೂಪಾಯಿ 110 ರೂಪಾಯಿ ಬೀಳ್ತೈತೆ ರೀ. ಒಂದು ಡಜನ್ ಪುಟ್ಟು ಒಂದು ಡಜನ್ ಬಿಸ್ಕಿಟ್ 1 ಡಜನ್ ಖಾರಿಗೆ 100 ರೂಪಾಯಿ 110 ರೂಪಾಯಿ ಬೀಳ್ತದೆ ರೀ. 110 ರೂಪಾಯಿ 1 ಕಿಲೋ ಶೇಂಗಾ ಬರ್ತಾವೆ. ಇನ್ನೂ ಅಷ್ಟು ಬೆಲ್ಲ ತಂದು ನಮಗೆ ಮಾಡೋದು ತಯಾರಲ್ಲಿ ಹೆಲ್ದಿ ಫುಡ್ ಆಗುತ್ತೆ ರೀ. ಹೆಲ್ದಿ ಒಳ್ಳೆಯ ಆಹಾರ ಆಗುತ್ತೆ. ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಆಯ್ತು. ಅದಕ್ಕೆ ಇನ್ಮೇಲೆ ನಾನು ಇನ್ನೂ ಭಾಳ ತಿನ್ನಕ್ಕೆ ತರಲ್ಲ ಸ್ನೇಹಿತರೆ ಶೇಂಗಾದ ಉಂಡೆ. ನಾನು ಆದಷ್ಟು ಅದು ಹೊರಗಿನ ಭಾಳ ತರೋದಿಲ್ಲ, ನೋಡ್ತಿರ್ಬೇಕು ನೀವು ವಿಡಿಯೋದಾಗ. ನಾವು ಹೊರಗಿನ ತರೋದಕ್ಕೆ ಕಮ್ಮ, ಮನ್ಯಾಗ ಮಾಡೋದು ಜಾಸ್ತಿ. ಏನು ಬೇಕಂತೀವಿ ಆಗಿಂದ ಮಾಡಿಕೊಡ್ತೀವಿ ಮಕ್ಳಿಗೆ. ಏನು ಬೇಕಂತೀವಿ ಮನ್ಯಾಗ ಇತ್ತಾ ನಾಳೆ ಬರ್ತಂತ ನೋಡೋ ಸ್ನೇಹಿತರೆ ಮಾಡಿ ತಿಂದ್ಬಿಡ್ತೀವಿ. ಮತ್ತಿದ್ದಾಗ ರೊಕ್ಕಿದ್ದಾಗ ಮತ್ತೆ ತರ್ತೀವಿ ಮಾಡ್ತೀವಿ ತಿಂತೀವಿ. ಅದೇ ಮತ್ತು ಇವತ್ತು ನೋಡಿ ನಾಳೆಗೆ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ನಾಳೆ ನೋಡಿ ಸ್ನೇಹಿತರೆ ಇವತ್ತು ಮಾಡಂಗತ್ತ ಮಾಡಿಬಿಡ್ತೀನಿ. ಏನು ಟೀಚಿಂಗ್ ಮಾಡೋದು ಒಂದಿನ ನಿಂತು ಮಕ್ಕಳಿಗೆ ಆರಾಮಾಗಿ ಚಲೋ ಫುಡ್ಡೆಲ್ಲ. ನಮ್ಮ ಅಕ್ಕ ಸಮೋಸ ಮಸ್ತ್ ಮಾಡ್ತೀನಿ ಮಾಡ್ಕೊಂಬರ್ತೀನಿ ಅಂತೇಳಿ ಅಕ್ಕ ಬರ್ತೀನಿ ಅಂತೇಳಿ ನಾಳೆಗೆ ಏನು ಮಾಡ್ತಾಗ ಗೊತ್ತಿಲ್ಲ ಇನ್ನೂ ಕರೆಕ್ಟ್ ಗ್ಯಾರಂಟಿ ಆಗಿಲ್ಲ. ನಾಳೆ ನೋಡ್ತೀನಿ ಬರ್ತೀನಿ ಸಮೋಸ ಮಾಡೋಕ್ಕಂತೀನಿ. ಅವ್ರಿಗೆ 1 ಕಿಲೋ ಬಟಾಟೆ ತೊಗೊಂಡು ಸ್ನೇಹಿತರೆ ಅಣಿಸುಟಾದಕ್ಕೆ ಬರ್ತೀನಿ ಸಮೋಸ ಮಾಡ್ಕೊಂಬರ್ತೀನಿ ಅಂತ ಅನ್ನಕತ್ತಿ ಬಂದೇ ಇಲ್ಲ. ಬಂದಂದ್ರೆ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ ಇವಾಗ ಒಂದು ತಾಸು ಸುಮ್ಮನೆ ರೆಸ್ಟ್ ಮಾಡಿ ನೋಡಿ. 4 ಗಂಟೆಗೆ 5 ತನಕ ರೆಸ್ಟ್ ಮಾಡಿ ಶ್ರಾವಣಿ ಬರ್ತಾಳೆ. ಶ್ರಾವಣಿ ಬರೋವಾಗ ಒಂದು 5:30 ಬರ್ತಾಕೆ. 1-2 ಜಂಪರ್ ಕಟ್ ಮಾಡ್ಬೇಕಂತೀನಿ. ಮಕ್ಕೆ ಮುಣಿಸಿ ಮತ್ತು ಅಭ್ಯಾಸ ಮಾಡಿಸ್ತೀನಿ ರೀ. ಇವತ್ತು ಯಾಕೋ ಟೀಚಿಂಗ್ ಬೇಸರ ಆಗೈತೆ. ಬಿಟ್ರಾತು 2 ಕಾಜಿ ಗುಂಡಿ ಅದು ಮಾಡೋದು ಮಾಡಿರಾತು, ಕಟಿಂಗ್ ಮಾಡ್ಕೊಂಡ್ರಾತು. ನಾಳೆ ಮತ್ತೆ ಟೀಚಿಂಗ್ ಮಾಡೋದು ಇದೇ ಇರುತ್ತೆ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಇವೆರಡು ಬ್ಲೌಸ್ ಕಟಿಂಗ್ ಮಾಡಿದ್ದೇನೆ ರೀ ನೋಡಿ. ಇನ್ನೂ ಒಂದು ಬ್ಲೌಸ್ ಕಟ್ ಮಾಡಬೇಕಿದೆ. ಒಂದು 3 ಒಬ್ರುವರ ಕಟಿಂಗ್ ಫಿನಿಶ್ ಆಗಬೇಕು. ಬಟ್ಟೆ ಬಂದರೆ ಅವರೇ ತೊಗೊಂಬಂದು ನೋಡಿ ಆ ಟಾಪ್ ಹೋದ್ರು. ಹೊತ್ತು ಮನಿಗೈತೆ ನೋಡಿ, ಹೊತ್ತು ಮನಿಗೈತೆ. ನೀರು ಬಂದವು, ನೀರು ತುಂಬಬೇಕು. ಶ್ರಾವಣ್ ಕುಮಾರ್ ಇವಾಗ ಎದ್ದ ಸ್ನೇಹಿತರೆ. ಶ್ರಾವಣಿ ಕೂಡ ಮ್ಯಾಗ ವರ್ಕ್ ಮಾಡ್ಬೇಕಾಗಿ ಕೂತಾಳ. ಅಪ್ಪ ಎಷ್ಟಿಗೆ ಹೋಗ ಇವಿಷ್ಟು ಟಾಪ್ ಎತ್ತಿಡ್ತೀನಿ ರೀ. ಇಷ್ಟು ಎತ್ತಿಟ್ಟು 2 ಕಾಜಿ ಗುಂಡಿ ಮಾಡಬೇಕು. ನೀರು ಬಂದ ಅಂತ ನೀರು ಹಚ್ಚಿ ಬರ್ತೀನಿ. ಹಚ್ಚಿ ಬಂದು ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. ಈ 3 ಬ್ಲೌಸ್ ಕಟ್ ಮಾಡಿ 2 ಅಸ್ತ್ರ ಬ್ಲೌಸು 1 ಸಾದಾ ಬ್ಲೌಸು ಕಟ್ ಮಾಡಿಟ್ಟು ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ನಾನು ಒಳ್ಳೆ ಈಗ ಹೂಕ್ಸ್ ಹಚ್ಚಿ ನೋಡಿ. ಇವಕ್ಕೆ ಈ ಜಂಪರ್ಗಳು ಎರಡು ಹೂಕ್ಸ್ ಹಚ್ಚಿದೆ. ಟೈಮ್ ಬಂದು 9 ಗಂಟೆ ಆಗಿ ಬಂದೈತ್ರಿ. ಇನ್ನೂ ಶ್ರಾವಣಿ ಹೋಮ್ವರ್ಕ್ ಮಾಡಿಸ್ಬೇಕು. ಕುಂತ್ಬಿಟ್ಟು ಅಡಿದ್ರು ಹೂಕ್ಸ್ ಹಚ್ಚಿ ಹಾಕಿ ನೋಡಿ. ನೀನು ಹೊಲ್ದಿದ್ದ ಸ್ನೇಹಿತರೆ ಹೂಕ್ಸ್ ಹಚ್ಕೊಂಡೆ. ಇವು ಹಂಗೆ ಬರ್ಯಾಕೆ ಹಚ್ಚಿ ನೋಡಿ. ಇವು ಕೂಡ ಇವು ಒಂದು ಸ್ವಲ್ಪ ಬರ್ಸ್ಕೊತ ಓದಿಸ್ಕೋತ ಅಂತೇಳಿ ಬರ್ಯಾಕೆ ಹಚ್ಚಿ. ಶ್ರಾವಣಿ ಬರ್ದವ್ರು ಯಾವ ಬರ್ದು ಅಲ್ಲ ತೋರ್ಸಕ್ಕಂತ ನಾನು ಬರ್ದೀನಿ ಅಂತೇಳಿ. ಆ್ಯಂಡ್ ಓದು 1 2 6 ನಾ ಇವಾಗ ಶ್ರಾವಣಿ ಹೋಮ್ವರ್ಕ್ ಮಾಡ್ಬೇಕು. ಜೀವ ತಿಂತಾಡ್ರಿ ಸ್ನೇಹಿತರೆ. ಒಮ್ಮೆ ಜೀವ ತಿನ್ನಕ್ಕೆ ಒಟ್ಟು ಹೋಮ್ವರ್ಕ ಬರಲಿ ಏನಿಲ್ಲ. ನಮ್ಮ ಕೆಲ್ಸಕ್ಕೆ ನಾವು ಹೊಡ್ಕೊಂಡು ಈಕೆ ಹೆಂಗೆ ಮಾಡ್ತಾಡ್ರಿ. ಹೇಳೀನಿ ರೀ ಕುಂದರ್ಸಿ ಮಾಡವ ಇದನ್ನ ಹೋಮ್ವರ್ಕ ಬರೀ ಇದನ್ನು ಬರೀ ಅಂತ ಹೇಳ್ಕೊಟ್ಟಿದ್ದು ಬರೆಯೋಕ್ಕಾಗಲ್ಲ. ಮತ್ತೆ ಏನು ಮಾಡ್ಬೇಕು ಈಕೆ? ಹಾಂ ನಿನಗೆ ನೀವು ನಡ್ಬರ್ಕ್ ಪುಟ್ಟು ಹಾಕಿ ಗಜ್ಜು ಕೊಡ್ಸೋರಿ ಯಾವಾಗ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಟೈಮು 9:30 ಆಯಿತು. ಮಕ್ಕಳದು ಊಟ ಆಯಿತು, ನಂದು ಕೂಡ ಊಟ ಆಯಿತು. ಅವರು ಕೂಡ ಮ್ಯಾಗ ಹಾಸ್ಕೋತೀನಿ ಮಮ್ಮಿ ಅಂತ ಹೋಗ್ಯಾರ. ನಾನು ಕೂಡ ಕದಾಗಿದೆ ಹಾಕ್ಕೊಂಬಂದೆ ಸ್ನೇಹಿತರೆ. ಕಂಪಾಸು ಬುಕ್ಕ ಮನೆ ತುಂಬ ಇಟ್ಟು ನೋಡಿ ಸ್ನೇಹಿತರೆ. ಏನು ಮಾಡಬೇಕು? ಶ್ರಾವಣ ಮ್ಯಾಗ ಹೋಗ್ಯಾನ. ಅವನು ಉಂಡ ಸ್ವಲ್ಪ ಉಂಡ್ರು ಸ್ವಲ್ಪ ಶೇಂಗಾದ ಹೋಗ್ಯ ತಿಂದಿದ್ರು ಶ್ರಾವಣಿಯವ್ರು ಬಂದು. ಶ್ರಾವಣಿ ಮಾತ್ರ ಫುಲ್ ಖುಷಿಯದ ಇದ್ಲು ರೀ. ಏನು ಮಾಡೋದು ನೋಡಿ ಅಕ್ಕಿ ಹೆಂಗೆ ಬರೀದ ಸ್ವಲ್ಪ ಯಾಕೆ ಇವತ್ತು ಭಾಳ ಡಲ್ ಹೊಡೆದ್ರಿ ಬರೆಯೋಕೆ. ಬರಿಬೇಕಮ್ಮ ಅಂತೇಳಿ ಸ್ನೇಹಿತರೆ. ಏನು ಮಾಡೋದು ನೋಡಿ. ಮಕ್ಕಳು ಚೆಂದ ಕಲಿತ್ರೆ ಒಂಥರ ಉಮೇಶ್ ಇರ್ತೈತೆ. ಮಕ್ಕಳು ಕಲೀಲಿಕ್ಕಂದ್ರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಮನುಷ್ಯಾಗ ಯಾರಿಗೇ ಆಗಲಿ. ನೀವು ಎಷ್ಟು ಕೆಲಸ ಮಾಡಿದರೂ ನಮ್ಗೆ ಆಯಾಸ ಆಗಲ್ಲ ಸ್ನೇಹಿತರೆ. ಬೇಕಾದ ಕೆಲಸ ಮಾಡಿ ನೈಟ್ ಮಾಡ್ಬೇಕು ಅನ್ಸುತ್ತೆ. ಮಕ್ಕಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕಲಿತು ಚೆಂದ ಇದ್ರದ್ರೆ ಇನ್ನೂ ನಾವು ಆ್ಯಕ್ಟಿವ್ ಇರೋಕೆ ಬರ್ತಾ. ಏನು ಮಾಡೋದು ನೋಡಿ. ನಮ್ಮ ಮನೆ ವರ್ಕ್ ಬಂದು ನಾವು ಉಣ್ಲೇಬೇಕು. ಭಾಳ ಮಂದಿ ಕಮೆಂಟ್ ಏನಿದೆ ಸ್ನೇಹಿತರೆ, ಪ್ರೇಮು ಅಣ್ಣ ದೀಪಾ ಸಿಸ್ಟರ್ ಏನಾಗಬೇಕು, ಪ್ರೇಮು ಅಣ್ಣ ದೀಪಾ ಸಿಸ್ಟರ್ ಏನಾಗಬೇಕು ಅಂತ ಭಾಳ ಮಂದಿ ಕಮೆಂಟ್ ಇದೆ ಸ್ನೇಹಿತರೆ. ಅವ್ರು ಏನಿಲ್ಲ, ಅವ್ರ ಸಬ್ಸ್ಕ್ರೈಬರ್ ನಾನು ಸ್ನೇಹಿತರೆ. ನಾನು ಅವ್ರ ಸಬ್ಸ್ಕ್ರೈಬರ್ ರೀ.
ಭಾಳ ಮಂದಿ ಹೊಸ ವ್ಯೂವರ್ಸ್ಗಳು ಕಮೆಂಟ್ ಹಾಕಿರಿ ವಿಡಿಯೋಕ್ಕೆ. ಆ ವಿಡಿಯೋ ಹೊಡೆಯಲ್ಲ ಏನಾಗಬೇಕಂತ ಸಾಯಿ ಅಣ್ಣ, ಸುನಿತಾ ಸಿಸ್ಟರು, ಪ್ರೇಮು ಅಣ್ಣ, ದೀಪಾ ಸಿಸ್ಟರು ಅವರಿಬ್ಬರೇ ಗಂಡು ಮಕ್ಳು ಅದಾರ. ಏನೋ ಅಷ್ಟೊಂದು ಕೇಳಿಲ್ಲ ಅವ್ರ ಫ್ಯಾಮ್ಲಿ ಬಗ್ಗೆ. ನಾನು ಹೋಗಿದ್ದು ಅವರು ದೀಪಾ ಸಿಸ್ಟರ್ ಮಗನ, ಪ್ರೇಮು ಅಣ್ಣ ದೀಪಾ ಸಿಸ್ಟರ್ ಮಗ ಆಗೈತಲ್ಲ ನೋಡಕ್ಕೆ ಹೋಗಿ ದವಾಖಾನಿಗೆ ಹೋಗ್ಬೇಕು ನೋಡಕ್ಕಂತ ಹೋದೆ. ಅವ್ರ ಮನೆಗೆ ಹೋಗಿದ್ರು. ಹಂಗೆ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಪಾಪುಗೆಲ್ಲ ಅಂಗಿಗೆ ಇದು ಕೊಟ್ಟು ಬಂದೆ. ಎಲ್ಲರೂ ಅಕ್ಕ ಡ್ರೆಸ್ ಸೂಪರ್ ಕೊಟ್ಟಿರಿ ಅಂತಂದ್ರಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಏನು ಸ್ನೇಹಿತರೆ, ಮನುಷ್ಯ ಏನು ಅಣ್ಣ ಅಥವಾ ತಂಗಿ ಅದ್ರಾಗ ನಾನು ಅಣ್ಣ ಮಾತಾಡಿನಲ್ಲ ವಿಡಿಯೋದಾಗ. ಅದಕ್ಕೆ ಎಲ್ಲರೂ ಏನಾಗಬೇಕು ರೀ ಅಣ್ಣ ಏನಂತ ಈ ಥರ ತಿಳ್ಕೊಂಬಿಟ್ರಿ. ನಮ್ಮ ಅಣ್ಣ ನೋಡಿ ಅಣ್ಣ, ಇಬ್ಬರು ಅಣ್ಣಂದಿರು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರ ಸಬ್ಸ್ಕ್ರೈಬರ್ ನಾನು ಸ್ನೇಹಿತರೆ. ಅವ್ರು ಎಷ್ಟು ಆ ತಂಗಿಕ್ಕಿಂತ ಹೆಚ್ಚು ನೋಡ್ಕೊಂಡ್ರು. ನನ್ನ ಮಕ್ಳಿಗೆ ಅಷ್ಟೇ ಪ್ರೀತಿ ವಾತ್ಸಲ್ಯ ತೋರಿಸಿ ನಮ್ಮ ಶ್ರವಣ ಕೈ ರೊಕ್ಕ ಅಮೌಂಟ್ ಕೊಟ್ಟರು. ಇಷ್ಟೇ ಇಲ್ಲರಿ ಅವರು ಅಷ್ಟು ಅಮೌಂಟ್ ಕೊಟ್ಟರು. ಭಾಳ ಖುಷಿ ಆಯಿತು. ಏನೋ ಒಂದೇ ಅಣ್ಣ ತಂಗಿ ಆಗಕ್ಕೆ ಒಂದೇ ತಾಯಿ ಹೊಟ್ಟೆಗೆ ಹುಟ್ಟು ಬರೋಂಗೇನಿಲ್ಲ. ಹಚ್ಕೊಂಡಾರ ಒಂದು ತಾಯಿ ತಂದೆ, ಹಚ್ಕೊಂಡಾರ ಒಂದು ಅಣ್ಣ ತಮ್ಮ ಅಂತಾರಲ್ಲ ಆ ಥರ ಸ್ನೇಹಿತರೆ. ಖುಷಿ ಆಯಿತು ಅವ್ರ ಮನೆಗೆ ಹೋಗಿದ್ದು. ಎಲ್ಲರ ಕಮೆಂಟ್ ನೋಡಿ ಖುಷಿ ಆಯಿತು. ನಾನು ಅದಕ್ಕೆ ಮನೆಗೆ ಬಿಟ್ಟು ಹೇಳಬೇಕು ಅಂದೆ, ಹೇಳೋಕ್ಕಾಗಿದ್ದಿಲ್ಲ. ಯಾವುದೇ ಸಂಬಂಧ ಇರಲಿ ಪ್ರೀತಿಯಿಂದ ಸಿಗಲ್ಲ. ನಾನು ಇನ್ನೊಮ್ಮೆ ಹೋಗ್ಬೇಕು ಅಕ್ಕ ಬರ್ರಿ ಹೆಸರಿಡಾಕ ಅಂತ ಅವರು ಹೇಳ್ಯಾರ. ನಾಮಕರಣ ಡೇಟ್ ಫಿಕ್ಸ್ ಮಾಡಿ ನಾವು ಹೇಳ್ತೀವಿ ನಿಮಗೆ, ಬರ್ರಿ ಅಕ್ಕ ತಪ್ಪಿಸ್ಬೇಡ್ರಿ ಅಂತ ಹೇಳ್ಯಾರ. ಹೋಗ್ಬೇಕು ರೀ ಹೆಸರಿಡಾಕು ಹೋಗೋದಾರ ಹೋಗ್ಬೇಕು. ಮತ್ತು ಹಗಲಿ ಇಟ್ಟರೆ ಹೋಗ್ತೀವಿ ಸ್ನೇಹಿತರೆ, ರಾತ್ರಿ ಗೀತ್ರಿ ಇಟ್ಟರೆ ಹೋಗೋದಾಗಲ್ಲ. ನನ್ನ ಬಸ್ ಅನುಕೂಲ ಇಲ್ಲ. ಮಕ್ಕಳು ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಒಂದೇ ಕಡೆ ನೋಡ್ಕೊಳಕ್ಕಾಗಲ್ಲ. ನೋಡ್ತೀನಿ ರೀ ಅಣ್ಣ ಬರ್ತೀನಿ ರೀ ಅಂತ ಹೇಳಿ ಬಂದೀನಿ. ಇಷ್ಟು ಅವ್ರ ಪ್ರೀತಿನ ಹೋಗಿದ್ಕ ಇಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿ ಅವರು ಬಾ ಅಂದು ಬರ್ರಿ ಹೆಸರಿಡಾಕ. ನಮ್ಮ ಶ್ರಾವಣಿ ಪ್ರೇಮವನ್ನು ನೋಡಿ ಫುಲ್ ಖುಷಿ ಆಗಿಬಿಟ್ಲು. ಶ್ರಾವಣ್ ಏನು ಗೊತ್ತಾಗಲ್ಲ, ಶ್ರಾವಣಿ ನೋಡ್ತಿರ್ತಾರೆ ವಿಡಿಯೋಗಳು. ಖುಷಿ ಆದ್ಲು. ಮತ್ತು ಸಾಯಿ ಅಣ್ಣರ ವಿಡಿಯೋ ಭಾಳ ನೋಡ್ತಾಳ್ರಿ. ಸುನಿತಾ ಸಿಸ್ಟರ್ದು, ಸಾಯಿ ಅಣ್ಣಂದು ವಿಡಿಯೋ, ಹಿರಿಯ ಅಣ್ಣಂದು ವಿಡಿಯೋ ಭಾಳ ನೋಡ್ತಾ. ಪ್ರೇಮು ಅಣ್ಣಂದು ವಿಡಿಯೋ ನಾನು ನೋಡ್ತೀನಿ ಭಾಳ. ಅವರು ನೋಡ್ತೀವಿ ರೀ. ಒಮ್ಮೊಮ್ಮೆ ಆದ್ರೆ ಯಾವ ವಿಡಿಯೋ ಬರ್ತಾ ಎಲ್ಲ ನೋಡ್ತೀವಿ. ಇನ್ನೂ ಆದರೂ ನಮ್ಮ ಯೂಟ್ಯೂಬ್ ಮಾಡಿನಾದರೂ ಅವ್ರ ವಿಡಿಯೋ ನೋಡೋ ಮಾತ್ರ ಬಿಡಲ್ಲ. ಶ್ರಾವಣಿ ಮಾತ್ರ ಅವ್ರ ವಿಡಿಯೋ ಇಷ್ಟಪಡ್ತಾರೆ. ಸಾಯಿ ಅಣ್ಣ, ಸುನಿತಾ ಸಿಸ್ಟರ್ದು, ಇವ್ರದ್ದು ಚಂದ ಎರಡು ಚಾನಲ್ ವಿಡಿಯೋ ಚಂದ ಬರ್ತಾವೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಕಾಮಿಡಿ ಚಂದ ಇರ್ತಾವೆ, ಒಂದಕ್ಕಿಂತ ಒಂದು ವಿಡಿಯೋ ಮಸ್ತ್ ಇರ್ತಾವೆ. ಚಂದ ಮಾಡ್ತಾರೆ. ಅಣ್ಣ ಸಾಯಿ ಅಣ್ಣ ಫುಲ್ ಲಾಗ್ ಚಲೋ ಮಾಡ್ತಾನೆ. ಪ್ರೇಮವನ್ನು ಫುಲ್ ಲಾಗ್ ಚಲೋ ಮಾಡ್ತಾನೆ. ಸುನಿತಾ ಸಿಸ್ಟರು, ದೀಪಾ ಸಿಸ್ಟರ್ ಇರ್ತಾರೆ. ಇವಾಗ ಒಂದು ಸ್ವಲ್ಪ ದೀಪಾ ಸಿಸ್ಟರ್ ಡೆಲಿವರಿ ಆಗೈತಲ್ಲ, ಒಂದು ಸ್ವಲ್ಪ ಲಾಗ್ ಕಮ್ಮಿ ಬರಾಕತ್ತವ್ರು. ಸಾಯಿ ಅಣ್ಣ ಹಾಕ್ಯಾನ್ರಿ ಮುದ್ದೆ ಬಳಕೆಯಿಂದ ಹಾಕ್ಯ ನೋಡಿ 2 ವಿಡಿಯೋ ಹಾಕ್ಯ ನೋಡಿ. ನನ್ನ ಇವಾಗ ಅವ್ರ ಮನೆ ಕೆಲಸ ಹೇಳೋ ಸ್ನೇಹಿತರೆ, ಮನೆ ಕೆಲಸ ಸ್ವಲ್ಪ ಹಾಕಿತ್ತಂತ ಹೇಳಿ ವಿಡಿಯೋದಾಗ ಹೇಳಿದರು. ಮತ್ತು ಇವತ್ತು ನಾನು ಪ್ರೇಮು ಅಣ್ಣಾಗ ಫೋನ್ ಹಚ್ಚಿದೆ. ಪಾಪು ಒಳಕತ್ತೈತ್ರಿ ಮಾನ್ಯ ಅಂತ ಹೇಳಿದಲ್ಲಿ ಹೋದಾಗ. ಆಗಲಿ ಹುಟ್ಟೇನಲ್ಲ ಮುಂಜಾನೆ ಬೆಳಗ್ಗೆ 7:30 ಹುಟ್ಟ್ಯ ಸ್ನೇಹಿತರೆ. 7:45 ಹುಟ್ಟ್ಯಾನ. ಆಗಲಿ ಹುಟ್ಟೇನಲ್ಲ ರಾತ್ರಿ 3 ತಿಂಗಳಗಟ್ಟಲೆ ಒಂದೊಂದು ಮಕ್ಳು ಅಳ್ತಿರ್ತಾವೆ. ಅದಕ್ಕಾಗಿ ಎಲ್ಲಿ 3 ತಿಂಗಳಗಟ್ಟಲೆ ಆತಾನ ಅಂತೇಳಿ ನನಗೆ ಅನಿಸಿ ಫೋನ್ ಹಚ್ಚಿದೆ. ಇಲ್ಲ ಅಕ್ಕ ಆರಾಮದಾನ ಅಳಲ್ಲ, ಇವಾಗ ಕಮ್ಮಿ ಆಗೈತೆ ಅಂದರು. ಖುಷಿ ಆಯ್ತು ನೋಡಿ. ತಾಯಿ ಮಕ್ಕಳು ಚಂದಿದ್ರು ಸಾಕು ಸ್ನೇಹಿತರೆ. ಏನು ಬಯಸೋದು ತಾಯಿ ಮಕ್ಕಳು. ನನಗೆ ಅದೇ ಒಂದು ಖುಷಿ ಆಗಿಬಿಟ್ಟೈತೆ ರೀ. ಅದ್ರಾಗ ಈಗ ಎಲ್ಲರೂ ಸಿಜರಿಂಗ್ ಅನ್ನಾಗ ನಾರ್ಮಲ್ ಡೆಲಿವರಿ ಆಗೈತಲ್ಲ, ಎಷ್ಟು ನೋಡೋಕೆ ವಿಧು ಅನ್ನಿಸ್ತಾರ. ಅದು ನಾರ್ಮಲ್ ಡೆಲಿವರಿ ಆಗೈತೆ ನೋಡಿ. ದೇವ್ರ ಆಶೀರ್ವಾದ ಇರ್ತಂದ್ರೆ ಎಲ್ಲದೂ ಸ್ವತಂತ್ರ ಆಗುತ್ತೆ. ನಮಗೆ ದೇವ್ರ ಆಶೀರ್ವಾದ ಸ್ನೇಹಿತರೆ. ಅವ್ರಿಗೆ ತಾಯಿಗೆ ಮಗಗ ದೇವ್ರ ಆಶೀರ್ವಾದ ಎಲ್ಲ ಒಳ್ಳೆಯದಾಗಿದೆ. ಮಗು ಬೆಳೆದು ಇನ್ನೂ ಚೆನ್ನಾಗಿರಲಿ ಅವ್ರ ಫ್ಯಾಮ್ಲಿ ಅಂತ ನಾನು ಬೇಡ್ಕೊಳ್ತೀನಿ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.